ಇವತ್ತು ಗಣೇಶ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಂತೂ ಸಕ್ಕ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮನೆಯಲ್ಲೂ ಗಣೇಶನ ಕೂರಿಸಿರ್ತೀರಾ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ನಮ್ಮ ಪುಟಾಣಿ ಗೌರಿ. ಅವಳನ್ನು ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೀವಿ ಇವಾಗ. ಸೊ ನನ್ನ ಅಳಿಯಾನೂ ಬಂದಿದ್ದಾನೆ. ನೋಡೋ ಇಲ್ಲಿ ಹೀರೋ, ಇವರು ನನ್ನ ಅಳಿಯ ಬೆಂಗಳೂರಿಂದ ಬಂದಿದ್ದಾನೆ. ಇವತ್ತು ಇವನು ಬಂದಿರೋದಕ್ಕೆ ಸಕ್ಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಜೊತೆಲಿ ಇವಳು ಇದ್ದಾಳೆ, ಪುಟಾಣಿ ಗುಂಡಮ್ಮ. ಸೊ ಇವತ್ತಿನ ನಮ್ಮ ಗಣೇಶ ಹೇಗಿರುತ್ತೆ ಅಂತ ಡೇ ಫುಲ್ ನೋಡಿ ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲರೂ ಎದ್ದು ಮನೆ ಕೆಲಸನೋ ಒಬ್ಬೊಬ್ಬರಾಗಿ ಮುಗಿಸ್ಕೊಂಡು ಕೊನೆಯದಾಗಿ ಬಾಗಿಲು ರಂಗೋಲಿ ಹಾಕಬೇಕು ಅಂತ ನಾನು ಬಂದೆ. ಸೊ ಎಲ್ಲರೂ ರೆಡಿ ಆಗ್ತಾಯಿದ್ರು. ನಾನು ರಂಗೋಲಿ ಹಾಕಿಬಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳ್ತೀವಿ. ಸೊ ನಾನು ನೋಡಿ ಈ ಕಡೆ ನನ್ನ ಮುದ್ದು ಅಳಿಯ ಇವನೇ ನೋಡಿ. ಸೊ ಸಿಂಪಲ್ಲಾಗಿ ಮನೆ ಬಾಗಿಲಿಗೆ ಮತ್ತು ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕಿಬಿಟ್ಟು ಡಿಸೈನ್ ಹಾಕಿ ಅದೇ ವಿಡಿಯೋನ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದಾದ ನೆಕ್ಸ್ಟ್ ನಾನು ಎಲ್ಲ ಪೂಜೆಗಳನ್ನ ಮಾಡಿಬಿಟ್ಟು ನಾನು ರೆಡಿ ಹಾಕ್ಯಂತ ಹೋದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಭಾವ ಅವರೆಲ್ಲ ಗಣೇಶನ ತರಕ್ಕೆ ಅಂತ ಹೊರಟೋಗಿದ್ರು. ಸೊ ಇಲ್ಲಿ ನನಗೆ ಹಾಗಾಗಿ ನನಗೆ ಗಣೇಶನ ವೆಲ್ಕಮ್ ಮಾಡೋ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ನಾನು ಕೈಯಿಂದನೇ ಬಿಡಿಸಿರೋ ಗಣೇಶನ ಹಾಕಿದ್ದೀನಿ. ಜಸ್ಟ್ ಮುಖ ಮಾತ್ರ ಟ್ರೈ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ನೈಟೇ ಡೆಕೋರೇಷನ್ನ ಮಾಡಿದ್ದರಿಂದ ಗಣೇಶನ ತಂದಿದ ತಕ್ಷಣ ಡೈರೆಕ್ಟ್ ಕೂರಿಸಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿದೋಗಿತ್ತು. ಅದ್ರ ನೆಕ್ಸ್ಟು ನಾವು ಪೂಜೆ ಮಾಡಿದ ನಂತರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಕಡುಬು ಮತ್ತು ರೈಸ್, ಸಾಂಬಾರು ಮತ್ತು ಪಲ್ಯ, ಕೋಸಂಬರಿ ಎಲ್ಲನೂ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟಾಯಿತು. ಹಾಗೆ 21 ಮೋದಕಗಳನ್ನು ಕೂಡ ಮಾಡಿದ್ವಿ. ನೈವೇದ್ಯಕ್ಕೆ ಇಟ್ಟು ಮಂಗಳಾರತಿ ಕೂಡ ಮಾಡಿ ಎಲ್ಲರೂ ಪೂಜೆ ಮಾಡಿ ಮತ್ತು ಬೇರೆ ಕಡೆ ಅವ್ರ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಗಣೇಶನ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟೋದ್ರು. ಇಲ್ಲಿ ನಾನು, ಹಬಿ ಮತ್ತು ನನ್ನ ಅಳಿಯ 3 ಜನನೂ ಸೊ ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅದರ ನೆಕ್ಸ್ಟು ಪಟಾಕಿ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಈವ್ನಿಂಗ್ ಆಗೋಯಿತು. ಈವ್ನಿಂಗ್ ಆಗಿದ ತಕ್ಷಣ ಎಲ್ಲರೂ ಪಟಾಕಿ ಹೊಡಿಯೋಣ ಅಂತಂದ್ಬಿಟ್ಟು ಒಬ್ಬೊಬ್ಬರೇ ಫೋಟೋಸ್ಗಳನ್ನ ಹೊಡ್ಸ್ಕೊತ ಪಾಪುನೂ ರೆಡಿ ಮಾಡಿದ್ವಿ. ಪಾಪು ರೆಡಿ ಮಾಡಿದ ತಕ್ಷಣ ಅಳಿಯನ ಜೊತೆ ಫೋಟೋಸ್ ತೊಗೊಂಡ್ವಿ. ಹಾಗೆ ದೇವರಿಗೆ ಕೈ ಮುಗಿದು ಮತ್ತೆ ಮಂಗಳಾರತಿ ಮಾಡಿ ಎಲ್ಲರೂ ಪಟಾಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓ ಓ ಓ ಬೇಬಿ, ಇಲ್ಲಿ ನೋಡಮ್ಮ. ಆಯ್ತಿರೋ ಆಯ್ತು. ಹೋಗುದು ಅಮ್ಮ ಬೇಕದಕ್ಕೂ ನೋತದ. ಅಮ್ಮ ಇಲ್ಲಿ 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 ಬಂಗಾರ, ಇಲ್ಲಿ ಚಿನ್ನ. ಎಲ್ಲ ಹೋಗಾನ ಇವನು, ಬರೀ ಹಿಂದೆ ಓಡಾಡ್ತಾನ. ಬರ್ರಿ ಮುಂದಕ್ಕೆ. ಇಲ್ಲಿ ನೋಡ್ರಿ ಎಲ್ರು ಹ್ಯಾಪಿ ಗಣೇಶ ಎಲ್ರಿಗೂ. ಓಕೆ ಗಣಪತಿ ಬಾಪ್ಪ ಲೋ ಹುಷಾರು ಕಣೋ ನೀನ್. ಡಮ್ ಡಮ್ ಅಪ್ಪ ದೊಡ್ಡದೆಲ್ಲ ಅನಿಸ್ತಿದ್ದಾರೆ. ಕಿವಿನೇ ಬರ
ನಂದು ಅದು. ದಿವಿ ಹುಷಾರು ಕಣೋ. ಯಪ್ಪ ಯಪ್ಪ ಓ 1 ಮೈಲ್ ದೂರ ಓಡೋಗ್ತಾನೆ ಅವನು. ಬ್ಯಾಡ್ರಿಪ್ಪ ಸೌಂಡ್ ಬರೋಬ್ರಿ ಐತಿ. ಅನ್ನಲ್ಲಿ ಹಂಗನ ಗಣೇಶ ಬಂದ ಅಂತಂದು ಪಟಾಕಿ ಅನ್ಸ್ಕಂತಾನೆ ಹೇಳ್ಬೇಕಪ್ಪ. ನನ್ನ ಕಡೆ ಬಾ. ಅಲ್ಲಿ ಇದು 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 ಮಾಡಿ ಕರ್ಕೊಂಬರ್ರಿ ದೂರ ಇರ್ಕೊಳ್ಳಮ್ಮ ಬೇಡ. ಕೈ ಪಾಯ ಹಾಕಿತ್ತು ಮಳ ಉದ್ದ ಹರ್ತಾನೆ. ಹತ್ರ ಹತ್ರ ಹಚ್ಚಿ ಮಾಮನಿ ಅಲ್ಲಿ ಹೋಗ ನಂದೊಂದು ಮಾಡ. ನಾನು ಈ ಕಡೆ ಬರ್ರಿ. ಈ ಕಡೆ ಬಂದು ಈಗ ಬಂದ. ಏನ್ ಮೈ ಮೇಲೆ ಬಿದ್ದು ನೋಡತ್ತು ಹುಷಾರಿ. ಸೋನಾ ಸೋನಾ ಏ ಸೋನಾ ಏ ಏ ಏ ಏ ಕಂದ ಇಲ್ಲ ನೋಡಮ್ಮ. ಇಲ್ಲಿ ನೋಡಕ್ಕೆ ಗೊಂಬೆ ಮರಿ ಮಾಮ ಕೈಲಿ ಕೊಡ್ರಿ ಅವ್ರ ಕೈಲಿ. ಕೊಡಿ ಅಲ್ಲ ಬಿಡಿಲ್ಲ ನಾಸ್ತಾನೆ ಫುಲ್ ಇಲ್ಲ 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 ನೀವೆಲ್ರಿ ನಿಂತ್ಕೋರ್ ನಾ ಹಿಂಗೆ ತೆಗಿತೀನಿ. ಹೋ 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 ವಾವ್ ಸೂಪರ್.
ಸೂಪರ್. ಈ ವರ್ಷದ ಹಬ್ಬ ಮಾತ್ರ ಸಕ್ಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಳಿಯ ಕೂಡ ಬಂದಿದ್ದಾರೆ, ಹಾಗೆ ನನ್ನ ಮಗಳು ಕೂಡ ಇದ್ದಾಳೆ. ಹಾಗೆ ಎಲ್ಲ ಒಂದು ಫ್ಯಾಮಿಲಿ ಫುಲ್ ಹಬ್ಬ ಸೆಲೆಬ್ರೇಟ್ ಮಾಡೋದಂದ್ರೆ ಸಖತ್ ಖುಷಿಯಾಗುತ್ತೆ. ಸೊ ಈ ವರ್ಷ ಹಬ್ಬ ಮಾತ್ರ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಅಂತಲೇ ಹೇಳ್ತೀನಿ, ನಮ್ಮ ಮನೆಯಲ್ಲದು ಸ್ಪೆಷಲಿ. ಸೊ ಹೀಗೆ ಈ ಗಣೇಶ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿರಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇಲ್ಲಿಗೆ ನಾನು ನನ್ನ ವೀಡಿಯೋಸ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.